ನಮಸ್ಕಾರ ಎಲ್ಲರಿಗೂ. ಇವತ್ತಿನ ದಿವಸ ಮೆತ್ತನೆಯ ಚಪಾತಿ, ಹೂವಿನಷ್ಟು ಮೆತ್ತಗೆ ಹೋಳಿಗೆ ಹಂಗಾಗಂಥ ಚಪಾತಿನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಯಾರಿಗೆ ಹೆಂಗೆ ಮಾಡ್ರು ಸ್ಮೂತಾಗಿ ಚಪಾತಿ ಬರುವಲ್ವು, ಹೆಂಗೆ ಮಾಡಬೇಕು ಅಂತ ಅಂದವ್ರಿಗೆ ಮತ್ತು ಹೊಸಬರು ಚಪಾತಿ ಕಲಿಯಂಥವ್ರಿಗೆ ಈ ವಿಡಿಯೋ ನೋಡ್ರಿ. ಚಪಾತಿ ಮೆತ್ತಗೆ ಬರಬೇಕು, ಸಾಯಂಕಾಲವರೆಗೂ ಇಟ್ಟರು ಮೆತ್ತಗಿರಬೇಕು, ಹೂವಿನಷ್ಟು ಹಗರಾಗಿರಬೇಕು ಅಂತಂದ್ರೆ ಹಿಂಗೆ ಮಾಡಬೇಕು. ಈಗ ಚಪಾತಿ ಹಿಟ್ಟು ಕಲಸೋದ್ರಾಗ ಇರ್ತೈತಿ, ನಾದೋದ್ರಾಗ ಇರ್ತೈತಿ, ಲಟ್ರಿಸಿ ಬೇಯಿಸೋದ್ರಾಗೂ ಇರ್ತೈತಿ. ಇವಾಗ ನೋಡ್ರಿ, ಒಂದು ಬೌಲ್ಗೆ ಒಂದು 4 ಜನಕ್ಕಾಗಷ್ಟು ಚಪಾತಿ ಹಿಟ್ಟು ಕಲಿಸ್ಕೊಳತೀನಿ. ತಟಗೆ ಉಪ್ಪು ಹಾಕೋನು, ಮತ್ತೇನೂ ಹಾಕೋದು ಬೇಡ. ಗೋಧಿ ಹಿಟ್ಟು ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟು, ತಟಗೆ ಉಪ್ಪು, ನೀರು ಹಾಕಿ ಚೆಂದ ಕಲಿಸ್ಕೋಬೇಕು. ಹೆಂಗೆ ಕಲಿಸ್ಬೇಕು ಅಂತ ಹೇಳ್ತೇನೆ. ಚಪಾತಿ ಹಿಟ್ಟು ಕಲಸೋದ್ರಾಗೂ ಇರ್ತೈತೆ ರೀ, ಬೇಯಿಸೋದ್ರಾಗೂ ಇರ್ತೈತಿ, ಲಟ್ಸೋದ್ರಾಗೂ ಇರ್ತೈತಿ. 3 ಟ್ರಿಕ್ ನಿಮಗೆ ಗೊತ್ತಿದ್ರೆ ಹೂವಿನಂಥ ಚಪಾತಿ ರೆಡಿ ಆಗ್ತವೆ. ಇದ್ರಾಗ ಎಣ್ಣೆ, ಬೆಣ್ಣೆ, ಹಾಲು, ಮೊಸರು ಏನೂ ಹಾಕೋದು ಬೇಡ. ಗೋಧಿ ಹಿಟ್ಟು, ಉಪ್ಪು, ನೀರು ಚೆಂದ ಕಲಿಸ್ಕೋಬೇಕು. ಅತಿ ತೆಳ್ಳಗಿರಬಾರ್ದು, ಅತಿ ಗಟ್ಟಿ ಇರಬಾರ್ದು. ಒಂದು ಲೆವೆಲ್ಗೆ ಸ್ಮೂತಾಗಿರ್ಬೇಕು. ಈ ಥರ ನೋಡ್ರಿ. ಇದು ನೆನೆದು ಹೂವಿನಷ್ಟು ಹಗರಕೈತಿ ಹಿಟ್ಟು. ಒಂದು ಅರ್ಧ ಗಂಟೆ ಅಂತೂ ನೀವು ಹಿಟ್ಟು ಕಲಿಸಿ ಇಡಲೇಬೇಕು. ಮೇಲೊಂದು ಸ್ವಲ್ಪ ಎಣ್ಣೆ ಸವರಿ. ನಿಮಗೆ ಟೈಮ್ ಇಲ್ಲ, ಅರ್ಜೆಂಟ್ ಐತೆ ಅಂದ್ರೆ 1/4 ಗಂಟೆ ಅಂತೂ ಹಿಟ್ಟು ಕಲಸಿಂದೆ ಇಡಲಿಲ್ಲ ಅಂದ್ರೆ ಚಪಾತಿ ಚೆನ್ನಾಗಿ ಬರಲ್ಲ. ನಾನಂತೂ ಅರ್ಧ ಗಂಟೆ ಇಡ್ತೀನಿ. ಅರ್ಧ ಗಂಟೆ ಮೊದಲು ಹಿಟ್ಟು ಕಲಸಿ ಇಟ್ಟುಬಿಡ್ತೀನಿ. ನೀವು ಟೈಮ್ ಇದ್ರೆ ಅರ್ಧ ಗಂಟೆ ಇಡ್ರಿ, ಇಲ್ಲಾಂದ್ರೆ 1/4 ಗಂಟೆ ಅಂತೂ ಇಡಲೇಬೇಕು. ಈಗ ಇದಕ್ಕೆ ಮೇಲೆ ಎಣ್ಣೆ ಹಚ್ಚಿ ಪ್ಲೇಟ್ ಮುಚ್ಚಿ ಸೈಡ್ಗೆ ಇಟ್ಬಿಡೋಣ. ಇದ್ರ ಜೊತೆಗೆ ಒಂದು ಗ್ರೇವಿ ಮಾಡೋಣ. ಈಗ ಹಸಿ ಬಟಾಣಿ ಸೀಸನ್ ಅಲ್ರಿ, ಹಸಿ ಬಟಾಣಿ ಗ್ರೇವಿ ಮಾಡ್ತೀನಿ. ಅದಕ್ಕೆ ಒಂದು ಮೀಡಿಯಮ್ ಈರುಳ್ಳಿ ತೊಗೊಂಡೇನಿ. ಅದನ್ನು ಚೆಂದಾಗಿ ಆಯಿಲ್ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೆ ಫ್ರೈ ಮಾಡೋಣ. ಚಪಾತಿಗೆ ಹೇಳಿ ಮಾಡಿಸ್ತಂಥ ಒಂದು ಹಸಿ ಬಟಾಣಿ ಗ್ರೇವಿ ಸೂಪರ್ ಕಾಂಬಿನೇಷನ್. ಇದನ್ನು ಚೆಂದಾಗಿ ಫ್ರೈ ಮಾಡೋಣ, ಹಸಿ ಸ್ಮೆಲ್ ಹೋಗಬೇಕು. ಭಾಳ ಜನದ ಕಂಪ್ಲೇಂಟ ಚಪಾತಿ ಹೆಂಗೆ ಮಾಡಿರೂ ಬಿರುಸಾಗ್ತಾವು, ಸ್ಮೂತ್ ಆಗಂಗಿಲ್ಲ. ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕತ್ತಾರೆ ನೋಡ್ರಿ, ಜವಾರಿ ಬೆಳ್ಳುಳ್ಳಿ. ಚಪಾತಿ ಮೆತ್ತಗೆ ಆಗಬೇಕು, ಹೂವಿನಂಗೆ ಆಗ್ಬೇಕಂದ್ರೆ ಈ ಥರ ಮಾಡಿರಿ. ಶುಂಠಿ ಒಂದು 1/4 ಇಂಚು ಶುಂಠಿ ಹಾಕೋಣ, ಚೆಂದಾಗಿ ಹುರಿಯೋಣ. ಈ ಥರ ಮಾಡಿರಿ. ಚಪಾತಿ ಮೆತ್ತಗೆ ಬರಲಿಲ್ಲ ಅಂದ್ರೆ ಕಮೆಂಟ್ ಹಾಕ್ರಿ ನೀವು ಬೇಕಾರೆ. ಸೂಪರ್ ಹೋಳಿಗೆ ಅಂತ ಮೆತ್ತನ ಚಪಾತಿ ರೆಡಿ ಆಗ್ತವೆ ನೋಡ್ರಿ. ಇದನ್ನ ಒಂದು ಪ್ಲೇಟಿಗೆ ತೆಗೆದುಬಿಡೋಣ. ಸ್ವಲ್ಪ ಅರಕಿಡೋಣ, ಇದನ್ನ ಗ್ರೈಂಡ್ ಮಾಡ್ಬೇಕು. ಆಮೇಲೆ ಇವಾಗ ಟೊಮೆಟೊ ಹುರಿಯೋಣ. 2 ಚಿಕ್ಕ ಟೊಮೆಟೊನ ಹಣ್ಣಾಗಿದ್ದು ಇರಬೇಕು, ಅವನು ಫ್ರೈ ಮಾಡ್ಕೊಳ್ಳೋಣ. ಹಸಿ ಸ್ಮೆಲ್ ಹೋಗಲಿ, ಸ್ಮೂತ್ ಆಗಲಿ. ನೋಡ್ರಿ, ಒಂದು 3 ಪೀಸ್ ಗೋಡಂಬಿ ಪೀಸ್ ಮಾಡಿ ಹಾಕಾಕತ್ತೀನಿ. 3 ಗೋಡಂಬಿನ ಪೀಸ್ ಮಾಡಿ ಹಾಕತ್ತೀನಿ. ಒಂದು ಒಳ್ಳೆ ಮಸ್ತಂದು ರುಚಿ ಬರ್ತತಿ. ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಕೊತ್ತಂಬರಿ ಒಂದು 4 ಕಡ್ಡಿ ಕೊತ್ತಂಬರಿ ಹಾಕೋಣ. ಅದನ್ನು ಬಿಸಿ ಮಾಡಿಬಿಡೋಣ. ಗ್ಯಾಸ್ ಆಫ್ ಮಾಡೇನಿ. ಇದು ಒಂದು ಸ್ವಲ್ಪ ಆರಿದ ನಂತರ ನುಣ್ಣಗೆ ರುಬ್ಕೋಬೇಕು, ನೈಸ್ ಪೇಸ್ಟ್ ಆಗಬೇಕು. ಸ್ವಲ್ಪ ಆರಿದ ನಂತರದಿಂದ ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ. ಅದೇ ಬಾಳ್ಗಿ ಒಳಗೆ 1-2 ಸ್ಪೂನ್ ಎಣ್ಣೆ ಹಾಕಿ, 1-2 ಜೀರಿಗೆ, ಸಾಸಿವೆ ಹಾಕಿ, ಅವು ಚಟಗೊಟ್ಟಿಂದ ಡೈರೆಕ್ಟಾಗಿ ಕಾಳು ಹಾಕಿಬಿಡೋಣ. ಬಟಾಣಿ
ನೋಡಿರಿ, ದೊಡ್ಡ ಬೌಲ್ನಾಗ ಅರ್ಧ ಬೌಲ್ ಹಸಿ ಬಟಾಣಿನ ಹಾಕ್ತೀನಿ. ಸಣ್ಣ ಉರಿಯೊಳಗೆ ಇವನ್ನ ಫ್ರೈ ಮಾಡೋಣ. ಮಸಾಲೆ ಜೊತೆ ಕೂಡಿಂದ ಜಲ್ದಿ ಕುದಿಯಂಗಿಲ್ಲ. ಮೊದಲ ನಾನು ಬೇಯಿಸ್ಕೊಂಡ್ಬಿಡ್ತಾನೆ. ಇದನ್ನು 50% ಬೆಂದು ಬಿಡಬೇಕು. ಇವು ಸಣ್ಣ ಉರಿಯೊಳಗೆ ಕೈ ಆಡಿಸ್ಕೊತ ಇದ್ರೆ ಮಸ್ತ್ನಾಗ ಸ್ಮೂತಾಗಿ ಬೇಯ್ತಾವೆ. ಆ ನಂತರ ರುಬ್ಬಿದಂಥ ಮಸಾಲೆ ಹಾಕ್ತಾನೆ. ಸಣ್ಣ ಉರಿಯೊಳಗೆ ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಬೇಯಿಸೋಣ. ಈ ಥರ ಮಾಡಿರಿ, ಒಳ್ಳೆ ಕಾಂಬಿನೇಷನ್ನು. ಇದನ್ನು ರುಬ್ಕೊಂಬರ್ನೀಗ. ಹಸಿ ಬಟಾಣಿ ಸೀಸನ್ ಐತಿ. ಚಪಾತಿಗೆ ಒಳ್ಳೆ ಕಾಂಬಿನೇಷನ್, ಮಸ್ತ್ ಟೇಸ್ಟ್ ಆಗ್ತತಿ ನೋಡಿರಿ. ಈ ಥರ ನೈಸ್ ಪೇಸ್ಟ್ ಮಾಡ್ಕೊಂಬರ್ಬೇಕು. ಸೈಡಿಗೆ ಇಡೋಣ. ಈಗ ಇವು ಬೆಂದವು ಅಂತ ಗೊತ್ತಾಗಿಂದ ಮಸಾಲ ಹಾಕೋಣಂತ. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ. ನಾ ಹಾಕೋಂಥ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿರಿ. ನೋಡಿರಿ, ಬೆಂದಾವು. ಈಗ ಆಲ್ರೆಡಿ ಬೆಂದುಬಿಟ್ಟವು. ಈಗ ಮಸಾಲ ಹಾಕೋಣ. ಅದಕ್ಕೂ ಈ ರುಬ್ಬಿದಂಥ ಮಸಾಲ ಹಾಕೋಣ. ಸಣ್ಣ ಇರಲಿ, ಉರಿ ತಳ ಹಿಡಿತತಿ. ಈ ಜಾರಿಗೆ 1 ಲೋಟ ನೀರು ಹಾಕಿಡ್ತೇನೆ. ಆ ನಂತರ ಹಾಕ್ತೇನೆ ಅದನ್ನ. ಇದನ್ನು ಮಿಕ್ಸ್ ಮಾಡೋಣ. ಸಣ್ಣ ಉರಿಯೊಳಗೆ ಮಿಕ್ಸ್ ಮಾಡೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ, ಖಾರ ಹಾಕೋಣ, ಅರಿಶಿಣ ಪುಡಿ ಹಾಕೋಣ. ನಮ್ಮ ಮನೆಯೊಳಗೆ ಮಸಾಲ ಪುಡಿಗಳನ್ನು ಭಾಳಷ್ಟು ಯೂಸ್ ಮಾಡೋಂಗಿಲ್ಲ, ಇಷ್ಟಪಡೋಂಗಿಲ್ಲ. ಹಾಕಲೇಬೇಕಾದಂಥ ಪ್ರಸಂಗ ಬಂದಾಗ ತಟಗೆ ಹಾಕ್ತೇನೆ ನಾನು. ನೋಡಿರಿ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಅತಿ ಮಸಾಲೆ ಯೂಸ್ ಮಾಡೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ತಕ್ಕ ಮಟ್ಟಿಗೆ ಸ್ವಲ್ಪ ಹಾಕಿ ಮಾಡ್ತೇವೆ. ಖಾರ ಪುಡಿ, ಉಪ್ಪು ಖಾರ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕೋರಿ. ಕೆಲವ್ರು ಹೆಚ್ಚು ಹಾಕ್ತಾರೆ, ಕೆಲವ್ರು ಕಡಿಮೆ ಹಾಕ್ತಾರೆ. ನಾವು ಮೀಡಿಯಮ್ ಆಗಿ ಮಾಡೋದಿಲ್ಲಿ. ಅರಿಶಿಣ ಪುಡಿ, ಮನೆಯೊಳಗೆ ಮಾಡಿದಂಥ ಸಾಂಬಾರು ಪೌಡ್ರು ತಟಗೆ ಹಾಕ್ತೀನಿ. ಅದ್ರಾಗ ಎಲ್ಲ ಮಸಾಲ ಸಾಮಾನುಗಳಿರ್ತಾವೆ. ಚಕ್ಕಿ, ಲವಂಗ, 12-13 ಸಾಮಾನುಗಳನ್ನು ಹಾಕಿ ಮಾಡಿರ್ತೀವಿ. ಆ ಪುಡಿನ 1/4 ಸ್ಪೂನ್ ಹಾಕಿದ್ರೆ ಸಾಕು. ಎಲ್ಲದಕ್ಕೂ ಇದನ್ನೇ ಯೂಸ್ ಮಾಡೋದು ನಾವು. ಇದನ್ನು ಚೆಂದ ಮಿಕ್ಸ್ ಕೊಟ್ಟು ಜಾರ್ನಾಗ 1 ಲೋಟ ನೀರು ಹಾಕಿದ್ವಲ್ಲ, ಜಾರಿಗೆ ಹತ್ತಂಥ ಮಸಾಲೆ ವೇಸ್ಟ್ ಮಾಡೋದು ಬೇಡ. ಅದನ್ನ ಹಾಕಿಬಿಡೋಣ. ಒಂದು ಮೀಡಿಯಮ್ ಉರಿ ಇಟ್ಕೊಂಡು 3 ನಿಮಿಷ ಚೆಂದಾಗಿದ್ದನ್ನ ಬೇಯಿಸ್ಕೊಂಬಿಟ್ರೆ ರೆಡಿ ಆಗ್ತತಿ ನಮ್ಮ ಹಸಿ ಬಟಾಣಿ ಗ್ರೇವಿ. ಇನ್ನು ಚಪಾತಿ ಮಾಡೋಣಂತ ಮುಂದೆ. ಲಿಡ್ ಕ್ಲೋಸ್ ಮಾಡಿ ಚಲೋತ್ನಾಗ 3 ನಿಮಿಷ ಮೀಡಿಯಮ್ ಉರಿಯೊಳಗೆ ಕುದಿಸೋಣ. ರೆಡಿ ಆಯ್ತು ನೋಡಿರಿ ನಮ್ಮ ಗ್ರೇವಿ, ಹಸಿ ಬಟಾಣಿ ಗ್ರೇವಿ. ಸೀಸನ್ ಪ್ರಕಾರ ಯಾವ್ಯಾವ ಹಣ್ಣು ತರಕಾರಿ ಬರ್ತಾವೆ ಅವನ್ನೆಲ್ಲ ಯೂಸ್ ಮಾಡ್ಕೊತ ಹೋಗ್ಬೇಕು. ರೆಡಿ ಆಯಿತು, ಸಾಕಿನ ಮಸ್ತಾಗೈತಿ. ಸೈಡ್ಗಿಡನು ಚಪಾತಿ ಮಾಡೋಣ. ಇನ್ನು ನೋಡಿರಿ, ಇಂಪಾರ್ಟೆಂಟ್ ಸ್ಟೆಪ್ ಅಂದ್ರೆ ಈ ನೆನೆದಂಥ ಚಪಾತಿ ಹಿಟ್ಟನ್ನು ಮಣಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚೆಂದ ಮಿದ್ಕೋಬೇಕು. ಇದಕ್ಕೆ ಮಿದ್ದದು ಅಂತಾರೆ, ನಾದದು ಅಂತಾರೆ. ಈ ಥರ ಚಲೋತ್ನಂಗೆ ಮಿದ್ದದು. ಆ ನಂತರ ಸಣ್ಣ ಬೇಕು ದೊಡ್ಡ ಬೇಕು ಉಳ್ಳಿ, ಆ ಪ್ರಕಾರ ನಾವು ಉಳ್ಳಿ ಮಾಡ್ಕೋಬೇಕು. ನಾನು ಮೀಡಿಯಮ್ ಆಗಿ ಮಾಡ್ತೀನಿ. 1-2 ಚಪಾತಿ ನಿಮಗೆ ಮಾಡಿ ತೋರಿಸ್ತಾನೀಗ.
ಈಗ 2 ಚಪಾತಿ ನಿಮಗೆ ಮಾಡಿ ತೋರಿಸ್ತೇನೆ ನಾನು. ಈ ಥರ ಉಳ್ಳಿ ಹರ್ಕೊಂಡು ಮತ್ತೊಂದು ಸಲ ಮಣಿ ಮ್ಯಾಗ ರೌಂಡಾಗಿ ಈ ಥರ ಹದ ಮಾಡಿಕೊಂಡು ಅದನ್ನು ಹಿಟ್ಟೊಳಗೆ ಅದ್ದಿ ಪುರಿ ಸೈಜಿನಷ್ಟು ಲಟ್ಸೋಣ. ನೋಡಿರಿ, ಇಷ್ಟ ಆದಿಂದ ಇದಕ್ಕೆ ಎಣ್ಣೆ ಹಚ್ಚೋಣ. ಎಣ್ಣೆ ಹಚ್ಚಿ ಮಡಚಿ ಮೇಲೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಮಡಚಿ ತ್ರಿಕೋನ ಆಕಾರ ಆಗಿದ್ದು ಮಡಚಿ ಪದರ್ ಚಪಾತಿದು ಈ ಥರ ಚಪಾತಿ ಮಾಡಿರಿ. ಬರೀ ಬಾಯಿಲೆ ತಿನ್ನಂಗೆ ಆಕತಿ, ಅಷ್ಟೊಂದು ಮೆತ್ತಗೆ ಹೋಳಿಗೆ ಹಂಗಿರ್ತಾವೆ. ಈ ಥರ ಮಾಡಿರಿ ಚಪಾತಿ. ಯಾಕೆ ಮೆತ್ತಗಾಗಲ್ಲ? ಇವು ಸಾಯಂಕಾಲವರೆಗೆ ಇಡ್ರಿ, ಒಂದು ಕಾಟನ್ ಬಟ್ಟೆಯೊಳಗೆ ಮಡಚಿ ಬಾಕ್ಸ್ನಾಗ ಹಾಕಿಡ್ರಿ. ನೀವು ರಾತ್ರಿ 11 ಗಂಟೆ ಮಟನೂ ಸ್ಮೂತಾಗಿ ಮೆತ್ತಗನೇ ಇರ್ತಾವೆ ಇವು. ನೋಡಿರಿ ಎಷ್ಟು ಚೆನ್ನಾಗಿ ಲಟ್ಸಕ್ಕೆ ಬರ್ತೈತಿ. ಇನ್ನು ಹಿಟ್ಟು ಕಲಸೋದಾತು ಲಟ್ಸೋದಾತು. ಲಟ್ಸೋ ಮುಂದೆ ನೋಡಿರಿ ಚಪಾತಿನ ದಂಡಿ ಎಲ್ಲ ತೆಳ್ಳಗೆ ಲಟ್ಟಿಸ್ಬೇಕು. ನಡುವು ಸ್ವಲ್ಪ ದಪ್ಪಿದ್ರೆ ನಡಿತೈತಿ, ಆದರೆ ದಂಡಿ ಎಲ್ಲ ತೆಳ್ಳಗೆ ಲಟ್ಟಿಸ್ಬೇಕು. ಒಂದೇ ಸವನ ಲಟ್ಟಿಸ್ಬೇಕು. ಇಷ್ಟು ಇಡೀ ಚಪಾತಿ ಈ ಥರ ಲಟ್ಟಿಸ್ಬೇಕು. ಹಿಟ್ಟು ಕಲಸೋದು ಒಂದು ಟ್ರಿಕ್ಕು, ಚಪಾತಿ ಲಟ್ಸೋದು ಎರಡನೇದ್ದು. ಮೂರನೇದು ಬೇಯಿಸೋದ್ರಾಗಿರೋದು ನೋಡಿರಿ. ಮೂರನೇದು ಹಂಚು ಚಲೋ ಕಾದಿರಬೇಕು, ಜೋರು ಹುರಿ ಇರಬೇಕು, ಚಲೋ ಹೊತ್ನಂಗೆ ಕಾದಿರಬೇಕು. ಅದಕ್ಕೆ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಚಪಾತಿ ಹಾಕಬೇಕು. ಚಪಾತಿಗೆ ಮೇಲೂ ಎಣ್ಣೆ ಹಚ್ಚಬೇಕು, ಕೆಳಗೂ ಹಚ್ಚಿ ಚೆಂದ ಎರಡೂ ಸೈಡ್ ಬೇಯಿಸೋದರಾಗಿರ್ತದೆ. ಈಗ ನೋಡಿರಿ ಈ ಥರ ಬಬಲ್ಸ್ ಬರ್ತಾವಲ್ಲ, ಬಬಲ್ಸ್ ಬಂದಿಂದ ತಿರುಗಿಸಿ ಹಾಕಬೇಕು. ಗೋಧಿ ಹಿಟ್ಟಿನಿಂದ ಏನು ಮಾಡಿರೋದು ಚೆಂದಾಗಿ ಬೇಯಬೇಕ್ರಿ, ಇಲ್ಲಾಂದ್ರೆ ಕುಪ್ಪ ತಕ್ಕತಿ. ಸರಿಯಾಗಿ ಬೇಯಲಿಲ್ಲ ಅಂದ್ರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಚಲೋ ಹೊತ್ನಂಗೆ ಎರಡೂ ಸೈಡು ಬೇಯಿಸ್ಬೇಕು. ಯಾರಿಗೆ ಚಪಾತಿ ಸ್ಮೂತ್ ಆಗಲ್ಲ ಈ ಥರ ಮಾಡಿರಿ. ಯಾಕೆ ಆಗಂಗಿಲ್ಲ ನೋಡಿರಿ, ನೀವು ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಹಾಕಿರಿ ಹೆಂಗೆ ಬಂದವು ಅಂತ. ನೋಡಿರಿ ಚಿಬ್ಬಳದ ಮೇಲೆ ಇಡ್ತೀನಿ. ಸುಡವು ತಾಟ್ನಾಗ ಹಾಕಬಾರ್ದು, ಕೆಳಗೆ ನೀರು ಹೊಡಿತಾವೆ. ಈಗ ಇನ್ನೊಂದು ಚಪಾತಿ ಲಟ್ಟಿಸಿ ತೋರಿಸ್ತಾನೆ, ಬೇಯಿಸಿ ತೋರಿಸ್ತಾನೆ. ನೀವು ಈ ಥರ ಮಾಡಿರಿ. ಯಾಕೆ ಸ್ಮೂತಾಗಿ ಬರೋಂಗಿಲ್ಲ ನೋಡಿರಿ. ಒಳಗೆ ಪದರ ಆಗಿಬಿಟ್ಟಿರ್ತಾವೆ, ಮಸ್ತಾಗಿ ಬೆಂದಿರ್ತಾವೆ. ಇದೊಂದು ಚಪಾತಿ ಬೇಯಿಸಿ ತೋರಿಸ್ತೇನೆ ನಿಮಗೆ. ಇದೊಂದು ಚಪಾತಿ ಬೇಯಿಸಿ ಎಷ್ಟು ಮೆತ್ತಗಾಗ್ಯಾವಂತ ಮಡಚಿ ತೋರಿಸಿ ಪ್ಲೇಟಿಗೆ ಹಾಕಿ ನಿಮ್ಗೆ ಸರ್ವ್ ಮಾಡಿ ತೋರಿಸ್ತಾನೆ. ನೋಡಿರಿ ಎಷ್ಟು ಸ್ಮೂತಾಗ್ಯಾವ ಚಪಾತಿ ಅನ್ನೋದು ನಿಮಗೆ ತೋರಿಸ್ತಾನೆ ಮಡಚಿ. ಈಗ ನೋಡಿರಿ ಮಡ್ಚಾಕತ್ತಾನೆ, ಇನ್ನೂ ಎಷ್ಟು ಸ್ಮೂತ್ ಬೇಕು ನೋಡಿರಿ. ಎಷ್ಟು ಮಡಚಿದ್ರೂ ಕಟ್ಟಾಗಲ್ಲ, ಏನು ಸ್ಮೂತ್ ಅದಾವೆ. ಹೋಳಿಗೆ ಅದಂಗೆ ಆಗ್ಯಾವ ನೋಡಿರಿ. ಸೂಪರ್ ಟೇಸ್ಟಿ ಅದ ಚಪಾತಿ. ಈ ಥರ ಮಾಡಿ ಕಲ್ಕೋರಿ. ಈಗ
ಬಟಾಣಿ ಗ್ರೇವಿ ಜೊತೆಗೆ ಚಪಾತಿ ಇಟ್ಟು ತೋರ್ಸೇನೆ ನಿಮಗೆ. ಮಸ್ತ್ ಮಸ್ತ್ ಕಾಂಬಿನೇಷನ್ ರೀ. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಎಲ್ಲರಿಗೂ ನಮಸ್ಕಾರ ರೀ.